ಸರ್ ಆಕ್ಚುಲಿ ಆರ್ಟಿಸ್ಟ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಈ ಮದುವೆ ಬಗ್ಗೆ ಒಂದ್ಸಲ ಮಾತಾಡ್ಬಿಡಿ. TVF ಜೊತೆ ಈ ಒಂದು ಲಿವ್ ಇನ್ ರಿಲೇಶನ್ಶಿಪ್ ಬಗ್ಗೆ ಹೇಗಿತ್ತು ಅಂತ. ಅದು ಅವರೇ ಹೇಳಿದ್ರಲ್ಲ ಸರ್. ಎಸ್ ಸರ್, ಪ್ಲೀಸ್ ಪ್ಲೀಸ್. ಫ್ಯೂಚರ್ ಅವ್ರೇನು ಹೇಳಿದ್ರು ನಮಗೂ ಗೊತ್ತಿದೆ. ಫಸ್ಟ್ ಆಫ್ ಆಲ್ ಇಲ್ಲಿ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಬಂದಿದ್ದಕ್ಕೆ. ಫುಲ್ ನಮಗೆ ಸಪೋರ್ಟ್ ಮಾಡ್ಕೊಂಡಿದ್ದೀರಾ, ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಮುಂದೇನು ಹೀಗೆ ಸಪೋರ್ಟ್ ಮಾಡ್ಕೊಂಡಿರಿ. ಜನಾರ್ದನ್ ಹೇಳಿದ್ರು ಒಂದು ಸಿನಿಮಾಗೆ ಬಿಸ್ನೆಸ್ ವೈಸ್ ನೋಡಿದ್ರೆ ಎಕ್ಸ್ ಅಮೌಂಟ್ ಆಫ್ ಮನಿ ಹಾಕಬೇಕಾಗುತ್ತೆ ಅಂತ. ಅದ್ಮೇಲೆ ನಾವೆಲ್ಲ ಸೇರಿ TVF ಆಗಲಿ KRG ಎಲ್ಲ ರಿಸ್ಕಿಂದ ಸಿನಿಮಾಗೆ ಏನು ಬೇಕು ಅದು ಮಾಡಿದ್ದೀವಿ, ಸ್ಟೇಜ್ ಮಾಡಿಲ್ಲ. ಆಮೇಲೆ ಸಿನಿಮಾ ಆ್ಯಕ್ಚುಲಿ ನಾನು ಹೇಳೋ ಪ್ರಕಾರ ಈ ಸಿನಿಮಾ ಬಜೆಟ್ ಆಲ್ಮೋಸ್ಟ್ ಅರೌಂಡ್ ಡಬಲ್ ಡಿಜಿಟ್ ಟಚ್ ಆಗಿದೆ ಆಲ್ಮೋಸ್ಟ್. ಸೊ ಆ್ಯಂಡ್ ನಿಮ್ಮೆಲ್ಲರೂ ಸಹಕಾರ ಸಪೋರ್ಟ್ ಮುಖ್ಯ. ಈ ಸಿನಿಮಾ ಎಲ್ಲರೂ ಇವತ್ತು OTT ಬಂದರೆ ನೋಡೋಣ ಯಾವುದೇ ಸಿನಿಮಾ ಥಿಯೇಟ್ರಲ್ಲಿ ಚೆನ್ನಾಗಾದರೆ OTT ಅವ್ರು ತೊಗೊಳೋದು. ಸೊ ನೀವು ಥಿಯೇಟ್ರಲ್ಲಿ ಹಿಟ್ ಮಾಡಿದ್ರೆ OTT ನೋಡ್ತೀರಾ, ಇಲ್ಲ ಅಂದರೆ ನಾವು ಆಫೀಸ್ಗೆ ಬಂದಾಗ ತೋರಿಸ್ತೀವಿ 3 ತಿಂಗಳ ಅಷ್ಟೇ ಇರೋದು. ಆಮೇಲೆ ಫಸ್ಟ್ ಆಫ್ ಆಲ್ ದೀಪಕ್ ಕತೆ ತೊಗೊಂಡು ವಿಜಯ್ ಅವರು, ಈಗ ನಾನು ವಿಜಯ್ ಕತೆ ಹುಡುಕ್ತಿದ್ದಾಗ ದೀಪಕ್ ಆ್ಯಕ್ಚುಲಿ ನಾನು ಇಂಟ್ರೊಡ್ಯೂಸ್ ಮಾಡಿದ್ದು ಧನಂಜಯ್, ಕಾಣದವರು ಬಟ್ ಬಾಂಬೆಗೆ ಹೋಗಿ ಸೆಟ್ಲ್ ಆಗಿರೋದು. ಅಲ್ಲಿ ಅವ್ರು ಬೇರೆ ಕತೆ ತೊಗೊಂಡು ಬಂದಿದ್ರು. ಅವಾಗ ಆ ಮನುಷ್ಯನ ಒಂದು ಸ್ಪೆಷಾಲಿಟಿ ಇದೆ, ಅರ್ಧ ಗಂಟೆ 40 ಕತೆ ಹೇಳ್ತಾರೆ. ಆ್ಯಂಡ್ ಆ 40 ಕತೆನ ಫುಲ್ ಹೇಳ್ತಾರೆ ಪಕ್ಕ. ಅಷ್ಟು ಮೀನ್ಸ್ ಈಸ್ ಅ ವೆರಿ ಆವಿಡ್ ರೈಟರ್. ತುಂಬ ಚೆನ್ನಾಗಿ, ತುಂಬ ದೊಡ್ಡ ಅನುರಾಗ್ ಕಶ್ಯಪ್ ಅವ್ರ ಜೊತೆ, ಗೌತಮ್ ಮೆನನ್ ಜೊತೆ ಎಲ್ಲ ಸ್ಕ್ರಿಪ್ಟ್ಸ್ ಬರೆದವರೆಲ್ಲ. ಆಯುಷ್ಮಾನ್ ಖುರಾನ ಅವ್ರದ್ದು ಒಂದು ಫಿಲ್ಮ್ಗೆ, ರಾಜ್ಕುಮಾರ್ ಫಿಲ್ಮ್ಗೆಲ್ಲ ಕಾಣದವ್ರಿಗೆ ಅವ್ರು ಯಾವಾಗಲೂ ಕನ್ನಡದಲ್ಲಿ ಒಂದು ಸಿನಿಮಾ ಮಾಡಬೇಕಿತ್ತು ಅಂತ ನಮ್ಗೆ ಈ ಪಿಕ್ಚರ್ ಹಿಂದಿ ಬರ್ಕೊಂಡಿದ್ದನ್ನು ನಾವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ವಿ. ಡೈರೆಕ್ಟ್ ಹುಡುಕ್ತಿರುವಾಗ ಜನಾರ್ದನ್ ಅವತ್ತು ಏನೋ ಬೇರೆದಕ್ಕೆ ಫೋನ್ ಮಾಡಿದ್ರು, ಜನಾರ್ದನ್ ಮಾಡ್ತೀರಾ ಅಂತ ಹೇಳ್ದಂಗೆ ಎಷ್ಟೊಂದು ಜನ ಅವ್ರು ಬರ್ದಿರೋ ಸ್ಕ್ರಿಪ್ಟ್ ಮಾಡ್ತಾರೆ, ಬಟ್ ಬೇರೆಯವ್ರು ಬರ್ದಿರೋ ಸ್ಕ್ರಿಪ್ಟ್ ತುಂಬ ಕಮ್ಮಿ ಮಾಡೋದು. ಎಸ್ಪೆಷಲಿ ಇವಾಗ ಬರ್ತಿರೋ ಇದು ನಾಟ್ ದಟ್ ಮಾಡೋಕ್ಕಾಗಲ್ಲ ಅಂದ್ರೆ ಅವರೇ ಬರ್ಕೊಂಡ್ಬಂದಿರ್ತಾರೆ. ಅದರಲ್ಲಿ ಥ್ಯಾಂಕ್ ಯು ಜನಾರ್ದನ್. ಈ ಸಿನಿಮಾ ಆ್ಯಕ್ಚುಲಿ ಅದರಿಂದ ಒಂದು 30-35% ಬೇರೆನೇ ಬರ್ತು ಇನ್ನೊಂದು ಲೆವೆಲ್ಗೆ ತೊಗೊಂಡೋಗಿರೋದು. ನಾವು ಎಲ್ಲರೂ ಇವತ್ತು ಲಾಸ್ಟ್ 20 ಮಿನಿಟ್ಸ್ ಬಗ್ಗೆ ಏನು ಮಾತಾಡ್ತಿದ್ದಾರೆ, ಅದೇ ಮೇಜರ್ ಕಾಂಟ್ರಿಬ್ಯೂಷನ್ ಅವರು ಮತ್ತು ತ್ರಿಲೋಕ್ ಅವ್ರು ಬರ್ದಿರೋದಕ್ಕೆ ಇದು ಬಂದಿರೋದು. ಟೆಕ್ನಿಕಲ್ ಟೀಮ್ ಅದ್ವೈತ್, ವಿಶ್ವಾಸ್ ನಮ್ಮ ಮೊದಲನೇ ಪಿಕ್ಚರಿಂದನೂ ಇದ್ದಾರೆ. ಅದ್ವೈತು ಈ ಇದಲ್ಲದೆ ಸೇರಿ ನೆಕ್ಸ್ಟ್ ಹೊಯ್ಸಳ ಮಾಡಬೇಕಿತ್ತು, ಕೈ ಕೊಟ್ಟರು. ಪೌಡ್ರು ಮತ್ತು ಉತ್ತರಾಖಂಡ ಮಾಡ್ತಾರೆ. ಆಮೇಲೆ ನಾನು ಹರಿಕೃಷ್ಣ ಫಸ್ಟ್ ಫಿಲ್ಮ್ ಎಡಿಟ್ ಬಟ್ ಮಾಡಿದ್ದೆ. ಆ್ಯಕ್ಚುಲಿ ಟೀಮ್ ಕೊಡೋ ಫೀಡ್ಬ್ಯಾಕ್ ಆಗಲಿ ಏನಾಗಲಿ ಎಷ್ಟು ನೀಟಾಗಿ ಕ್ಯಾಚ್ ಮಾಡಿ ಅದನ್ನು ರೆಡಿ ಮಾಡಿ ಚೇಂಜ್ ಮಾಡಿ ಕೊಡ್ತಾರಲ್ಲ, ಆ ಫಾಸ್ಟ್ ಮತ್ತು ಅಜೈಲ್ ಇದೆಯಲ್ಲ ತುಂಬ ಕಮ್ಮಿ ಇವತ್ತಿನ ಎಡಿಟರ್ಸಲ್ಲಿ. ಅದರಲ್ಲಿ ಹರಿಕೃಷ್ಣ ಯು ಲಾಂಗ್ ವೇ ಟು ಗೋ. ನೀವು ಡೈರೆಕ್ಟ್ ಆಗ್ತೀರಾ ಅಂತ ಈಗ ಗೊತ್ತಾಯಿತು. ಸೊ ಆಲ್ ದಿ ಬೆಸ್ಟ್ ಫಾರ್ ದ್ಯಾಟ್ ಟು. ಆ್ಯಂಡ್ ವಾಸುಕಿ ಎಲ್ಲರೂ ನೋಡ್ತಿದ್ರು. ವಾಸುಕಿ ಮ್ಯೂಸಿಕ್ಕು ಈ ಸಿನಿಮಾದಲ್ಲಿ ತುಂಬ ಎಲ್ಲರೂ ಅನಿರುದ್ಧನ್ಗೆ, ಅವರು ಸುಶೀಲ್ ಶ್ಯಾಮನ್ಗೆ ಇದೆಲ್ಲ ಅನಿರುದ್ಧ. ಇದರಲ್ಲಿ ವಾಸುಕಿದ್ ನೋಡಿ ಬಿಜು ಅಗೇನ್ ಆ ಫಸ್ಟ್ ಸಾಂಗ್ ತುಂಬ ಹಿಟ್ ಆಯಿತು, ಮಿಷನ್ ಘಮ ಘಮ. ಇಟ್ ವಾಸ್ ವೆರಿ ಯುನೀಕ್ ಕಂಪೋಸಿಷನ್. ಅದು ನಮಗೆ ತುಂಬ ಬಂದಿದ್ದು ಅಪ್ರಿಸಿಯೇಷನ್ ಔಟ್ಸೈಡ್ ಕನ್ನಡನೇ ಆ ಸಾಂಗ್ಗೆ. ಆ್ಯಂಡ್ ಇನ್ನೊಂದು ಆಂಟೋನಿ ದಾಸನ್ ಹಾಡಿದ್ರು. ಸ್ಟಾರ್ ಕಾಸ್ಟ್ ದಿಗಿ ಆ್ಯಕ್ಚುಲಿ ಅದೊಂದು ಫಸ್ಟು ಉತ್ತರಾಖಂಡಕ್ಕೆ ಬಂದು ಬೇಡ ಮಾಡಿ ಮತ್ತೆ ಹಾಕ್ಸ್ಕೊಂಡಿತ್ತು. ಸೊ ದಿಗಂತ್ ಜರ್ನಿ ಸ್ಟಾರ್ಟ್ ಆಗಿದೆ. ಧನ್ಯ ಐ ಥಿಂಕ್ ಫಸ್ಟ್ ಸಿನಿಮಾ ನಾವೇ ಡಿಸ್ಟ್ರಿಬ್ಯೂಟ್ ಮಾಡಿದ್ದು. ಸೊ ಅಲ್ಲಿಂದನೇ ವಿ ಹ್ಯಾವ್ ಜಸ್ಟ್ ಹ್ಯಾಡ್ ದಿಸ್ ಒನ್ ಕರೆಕ್ಟ್. ಶರ್ಮಿಳಾ ಫಸ್ಟ್ ಟೈಮ್, ರಘುವಣ್ಣನು ಈ ಪಿಕ್ಚರ್ ಫಸ್ಟ್ ಟೈಮ್ ಆ್ಯಕ್ಚುಲಿ, ಬಟ್ ತುಂಬ ಹಳೆ ಪರಿಚಯ. ಹುಬ್ಬಳ್ಳಿಯಲ್ಲಿಂದನೂ ನಾವು ಸಿನಿಮಾ ಮಾಡ್ಕೊಂಡು ಬಂದಾಗಲಿಂದನೂ ಪರಿಚಯ, ರೆಗ್ಯುಲರ್ ಆಗಿ ಮಾತಾಡೋದು. ರವಿಶಂಕರ್ ಅವ್ರೊಂಥರ ಫ್ಯಾಮಿಲಿ ಥರ, ನಮ್ಮ ಮಂಡ್ಯದವರು. ಸೊ ನಾವು ಅಣ್ಣನ ಆ್ಯಕ್ಚುಲಿ ಕ್ಲಾಸ್ಮೇಟ್ ಅಥವಾ ಕಾಲೇಜ್ ಮೇಟ್, ಜೂನಿಯರ್, ಅದೇ ಕಾಲೇಜ್ ಮೇಟ್. ಅಲ್ಲಿಂದ ಅಲ್ಲಿ ಗೋಪಾಲ್ ಕೃಷ್ಣ ದೇಶಪಾಂಡೆ ಫಸ್ಟ್ ಟೈಮ್. ಇದೆಲ್ಲ ಮೋಸ್ಟ್ ಆಫ್ ದಮ್ ಅವ್ರು ಅಗೇನ್ ಉತ್ತರಾಖಂಡಲ್ಲಿ ಇದ್ದಾರೆ. ಎಲ್ಲದರಲ್ಲೂ ಸ್ಟಾರ್ ಕಾಸ್ಟ್ 10-15 ಜನ ಇದ್ದಾರೆ ಎಲ್ಲ ಫಿಲ್ಮಲ್ಲೂ ನಮ್ಮಲ್ಲಿ. ಸೊ ಆಲ್ ಆಫ್ ದಮ್ ಥ್ಯಾಂಕ್ಸ್. ಹನಿ, ನಾಗಭೂಷನ್ನು ಅವ್ರು ಹೇಳ್ದಂಗೆ ಟಗರುಪಳ್ಳಿಯ ಪ್ರಮೋಷನ್ ಬಂದಾಗ ಲಾಕ್ ಮಾಡ್ಕೊಂಡಿದ್ದು. ಮೋಸ್ಟ್ಲಿ ಟಗರುಪಳ್ಳಿ ಆದ್ಮೇಲೆ ಮಾಡ್ತಿದ್ರು ಏನೋ ಫುಲ್ ಫ್ಲೆಜ್ ಹೀರೋ ಆಗ್ಬಿಟ್ಟಿದಾರಲ್ವಾ. ಬಟ್ ಇದರಲ್ಲಿ ಗೆಸ್ಟ್ ಹೀರೋ ರೋಲ್ ಅಂದರೆ ನಾವು ಬುಕ್ ಮಾಡಿದ್ರು. ಸೊ ಥ್ಯಾಂಕ್ ಯು ನಾಗ ಆ್ಯಂಡ್ ಎವ್ರಿ ಒನ್. ಭರತ್ ಸಕುಟುಂಬ ಸಮೇತ ಮಾಡಿದ್ದು ಹೀರೋ ಈಸ್ ಕಮೆಂಡ್ ಒನ್ ಆಫ್ ದಿ ಇಂಪಾರ್ಟೆಂಟ್ ರೋಲ್ಸ್ ಈ ಸಿನಿಮಾದಲ್ಲಿ. ಸೊ ಎವ್ರಿ ಒನ್
ಪಿಕ್ಚರ್ ಬಂದು ನೋಡಿ ನಮ್ಮ ಮುಂದೆ ಇದೇ ಥರ ಸಿನಿಮಾ ಕೊಡಬೇಕು ಅಂದರೆ ಈ ಸಿನಿಮಾ ನೀವು ಸಪೋರ್ಟ್ ಮಾಡಿದ್ರೆ ನಾವು ಕೊಡ್ಬೋದು, ಇಲ್ಲ ಅಂತಂದರೆ ನೋಡೋಣ ಆಮೇಲೆ. ಸರ್ ಬಟ್ ಒಂದು ಪ್ರಶ್ನೆ ಇದೆ. ಆಕ್ಚುಲಿ ಡಿಜಿಟಲ್ ಪ್ರೆಸ್ ಮೀಟ್ ಅಲ್ಲಿ ನೀವು ಈ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಗ್ಗೆ ಹೇಳಿದ್ರಿ. ಸಿನಿಮಾ ಮತ್ತೆ ಈ ಸಿನಿಮಾ ಆಕ್ಚುಲಿ ಈಗ ಟ್ರೈಲರ್ಗೆ ಎಷ್ಟು ಜನ ಬಂದು ಫುಲ್ ಹೌಸ್ ಆಗಿದೆ, ಇದೇ ತರ ಪಿಕ್ಚರ್ ರಿಲೀಸ್ ಆದ್ಮೇಲೆ ಫುಲ್ ಹೌಸ್ ಅಲ್ಲಿ ಅಂತ ಕೇಳ್ಕೊತೀನಿ ಅವರಲ್ಲಿ. 100% ಟ್ರೈಲರ್ ಎಷ್ಟು ಮಜಾ ಮಾಡಿದ್ದಾರೋ ಪಿಕ್ಚರ್ ಇನ್ನೂ ಹೆಚ್ಚು ಮಜಾ ಮಾಡ್ತೀರಾ, ಆ ಭರವಸೆ ಕೊಡ್ಬೋದು ಹೇಳ್ಬೋದು. ಥ್ಯಾಂಕ್ ಯು ಸೊ ಮಚ್. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಶರ್ಮಿಳ ಅವ್ರ ಬಗ್ಗೆ ಹೇಳ್ಬೇಕು, ಅವ್ರು ಹೇಳಿದ್ರು ಆಗಿಂದ ನೋಡಿದೀನಿ ಅಂತ. ನಾ ಇಬ್ರು ಒಂದೇ ವಯಸ್ಸು, ಸೊ ಇಬ್ರು ಜೊತೆಗೆ ಬಂದಿದ್ರು ಇಂಡಸ್ಟ್ರಿಗೆ. ಅವಳು ಯಾವಾಗ ನೋಡಿದೀನಿ ನಾನು ನೋಡಿದೀನಿ ಅವಾಗಿಂದ. ನಿಮ್ಮ ವಯಸ್ಸು ನಂಗೆ ಗೊತ್ತು, ಸೇಮ್ ಏಜ್. ಓಕೆ, ನೈಸ್. ಥ್ಯಾಂಕ್ ಯು ಶರ್ಮಿಳ. ಹೊಸ ಫ್ಯಾಕ್ಟ್ ಗಳೆಲ್ಲ ಆಚೆ ಬರ್ತಾ ಇದೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಸರ್. ಒಂದ್ಸಲ ಜೋರಾಗಿ ಚಪ್ಪಾಳೆ ಬರಲಿ ನಮ್ಮ KRG ಸಂಸ್ಥೆಯ ಹೆಡ್ ಸರ್, ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್.